ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. 24 ವರ್ಷಗಳ ನಂತರ SIR ಅಥವಾ ವಿಶೇಷ ಸಮಗ್ರ ಪರಿಷ್ಕರಣೆ ಎನ್ನುವ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಈಗ ಮನೆ ಮನೆಗೂ SIR ಫಾರಂಗಳನ್ನು ವಿತರಿಸಿ ಹೋಗಿದ್ದಾರೆ. ಆದರೆ ಈ SIR ಫಾರಂ ತುಂಬುವ ಪರಿ ಅಷ್ಟು ಸುಲಭದ ಕೆಲಸವಲ್ಲ. ಅದರಲ್ಲೂ ವಾಸಸ್ಥಳ ಬೇರೆಯಾದಾಗ, ಕ್ಷೇತ್ರ ಮರುವಿಂಗಡಣೆ ಆದಾಗ ಈ ಫಾರಂ ಅನ್ನು ತುಂಬುವುದು ಸುಲಭದ ಕೆಲಸವಲ್ಲ. ಅದು ಬೆಂಗಳೂರಿನಂತಹ ನಗರದಲ್ಲಿ ಹೊರಗಿನಿಂದ ಬಂದವರೇ ಹೆಚ್ಚು. ಹಾಗಾಗಿ ಇವರಿಗೆ ಈ ಫಾರಂ ತುಂಬುವುದು ದುಸ್ತರವಾಗುತ್ತದೆ. ಅವರಿಗಾಗಿ ಈ ಫಾರಂ ಅನ್ನು ಸುಲಭ ರೀತಿಯಲ್ಲಿ ತುಂಬುವ ಒಂದು ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಈ ಕಿರು ವಿಡಿಯೋವನ್ನು ನೋಡಿ ಸುಲಭವಾಗಿ SIR ಫಾರಂ ಅನ್ನು ತುಂಬಿ. BLOಗಳು ಒಬ್ಬ ಮತದಾರನ ಹೆಸರಿನಲ್ಲಿ 2 ಫಾರಂಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಒಂದನ್ನು ಸರಿಯಾಗಿ ತುಂಬೋಣ. ಮೊದಲಿಗೆ ಈಗ SIR ಫಾರಂ ಅನ್ನು ಸುಲಭವಾಗಿ ತುಂಬುವ ರೀತಿ ನೋಡೋಣ. ಈ SIR ಫಾರಂನ ಮೊದಲಿನ ಅರ್ಧ ಭಾಗ 2002ನೇ ಇಸವಿಯ ಮಾಹಿತಿಗಳು, ಹಾಗೆ ಎರಡನೇ ಅರ್ಧ ಭಾಗ ಇತ್ತೀಚಿನ ಮಾಹಿತಿಗಳು. ಮೊದಲಿಗೆ ಇತ್ತೀಚಿನ ಮಾಹಿತಿಗಳನ್ನು ತುಂಬಿ ನೋಡೋಣ. ಅಂದರೆ ಜನ್ಮ ದಿನಾಂಕದಿಂದ ಆರಂಭಿಸೋಣ. ಈ ಜನ್ಮ ದಿನಾಂಕಕ್ಕೆ 8 ಬಾಕ್ಸ್ಗಳಿದೆ. ಅದೆಂದರೆ ಹುಟ್ಟಿದ ದಿನಕ್ಕೆ 2 ಸಂಖ್ಯೆ, ಹಾಗೆ ಹುಟ್ಟಿದ ತಿಂಗಳಿಗೆ 2 ಸಂಖ್ಯೆ, ನಂತರ ಹುಟ್ಟಿದ ಇಸವಿಗೆ 4 ಸಂಖ್ಯೆ, ಹೀಗೆ ತುಂಬಬೇಕು. ಇದಾದ ನಂತರ ಮತದಾರನ ಆಧಾರ್ ಸಂಖ್ಯೆ, ಅಂದರೆ 12 ಸಂಖ್ಯೆಗಳು. ಇದರ ಮುಂದಿನ ಕಾಲಂನಲ್ಲಿ 10 ಅಂಕೆಯ ಮೊಬೈಲ್ ಸಂಖ್ಯೆ. ಈಗ ವೋಟರ್ ಕಾರ್ಡ್ನಲ್ಲಿ ಇದ್ದ ಹಾಗೆ ತಂದೆಯ ಅಥವಾ ಪೋಷಕರ ಹೆಸರನ್ನು ಬರೆಯಿರಿ. ತಂದೆಯ ಭಾವಚಿತ್ರ ಇರುವ ಗುರುತಿನ ಚೀಟಿಯ ಎಪಿಕ್ ಐಡಿಯನ್ನು ಸರಿಯಾಗಿ ನೋಡಿ ತುಂಬಿರಿ. ಇದರ ನಂತರ ತಾಯಿಯ ಹೆಸರನ್ನು ವೋಟರ್ ಕಾರ್ಡಿನಲ್ಲಿ ಇರುವ ಹಾಗೆ ತುಂಬಿರಿ. ಈಗ ತಾಯಿಯ ಭಾವಚಿತ್ರ ಇರುವ ವೋಟರ್ ಐಡಿಯ ಎಪಿಕ್ ನಂಬರ್ ಅನ್ನು ಸರಿಯಾಗಿ ನೋಡಿ ತುಂಬಿರಿ. ಈಗ ಸಂಗಾತಿಯ ಹೆಸರು. ಈ ಕಾಲಂನಲ್ಲಿ ಮತದಾರನ ಗಂಡ ಇಲ್ಲ ಹೆಂಡತಿ ಇವರ ಹೆಸರನ್ನು ಬರೆಯತಕ್ಕದ್ದು. ಇದರ ಜೊತೆಗೆ ಸಂಗಾತಿ ಭಾವಚಿತ್ರ ಇರುವಂತಹ ಮತದಾರರ ಚೀಟಿಯ ಎಪಿಕ್ ನಂಬರ್ ಅನ್ನು ಯಥಾವತ್ತಾಗಿ ಬರೆಯಬೇಕು. ಇಷ್ಟು ಮಾಹಿತಿಯನ್ನು ಕೆಳಗಿನ ಅರ್ಧ ಭಾಗದಲ್ಲಿ ತುಂಬಿದ ನಂತರ ಮೇಲಿನ ಅರ್ಧ ಭಾಗದ ಮಾಹಿತಿಯನ್ನು ತುಂಬೋಣ. ಮೇಲಿನ ಅರ್ಧ ಭಾಗದ ಮಾಹಿತಿ ಸುಮಾರು 24 ವರ್ಷಗಳಷ್ಟು ಹಳೆಯದಾದ್ದರಿಂದ ಅದನ್ನು ಸುಲಭವಾಗಿ ಪತ್ತೆ ಹಚ್ಚೋಣ. ಇದಕ್ಕಾಗಿ ಚುನಾವಣಾ ಆಯೋಗ ಅಧಿಕೃತವಾಗಿ ನೀಡಿದ ECI ನೆಟ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಹೀಗೆ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದಾಗ ಸರ್ಚ್ ಯುವರ್ ನೇಮ್ ಇನ್ ದಿ ಲಾಸ್ಟ್ SIR ಎನ್ನುವ ಕಾಲಮ್ ಅನ್ನು ಒತ್ತಬೇಕು. ಇದರಲ್ಲಿ 2002ರಲ್ಲಿ ಮತದಾನ ಮಾಡಿದ ರಾಜ್ಯ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ, ಮತಗಟ್ಟೆ ಸಂಖ್ಯೆ ಮತ್ತು ಹೆಸರು, ಪಾರ್ಟ್ ಸೀರಿಯಲ್ ನಂಬರ್, ಮತದಾರನ ಪೂರ್ಣ ಹೆಸರು, 2002ರಲ್ಲಿ ಮತದಾರನ ವಯಸ್ಸು ಎಷ್ಟಿತ್ತು ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ಮತದಾರನ ಸಂಬಂಧಿಯ ವಿಧ ಆಯ್ದುಕೊಳ್ಳಬೇಕು. ಇದರಲ್ಲಿ ಅಪ್ಪ, ಅಮ್ಮ, ಗಂಡ, ಹೆಂಡತಿ ಹೀಗೆ ಯಾವುದು ಸರಿ ಹೊಂದುತ್ತದೆಯೋ ಅದನ್ನು ಆಯ್ದುಕೊಳ್ಳಬೇಕು. ಇದಾದ ಮೇಲೆ ಮತದಾರನ ಸಂಬಂಧಿಯ ಪೂರ್ಣ ಹೆಸರನ್ನು ಟೈಪ್ ಮಾಡಬೇಕು. ಕೊನೆಯಲ್ಲಿ ಸರ್ಚ್ ಬಟನ್ ಒತ್ತಬೇಕು. ಕೊಟ್ಟ ಮಾಹಿತಿ ಸರಿಯಾಗಿದ್ದರೆ ಈ ರೀತಿಯ ಒಂದು ಫಾರಂ ದೊರಕುತ್ತದೆ. ಈ ಮಾಹಿತಿ ಇಟ್ಟುಕೊಂಡು SIR ಫಾರಂನ ಮೇಲ್ಭಾಗದ ಎಡಭಾಗದ ಕಾಲಮ್ ಅನ್ನು ಸರಿಯಾಗಿ ತುಂಬಿ. ಈಗ SIR ಫಾರಂನ ಮೇಲ್ಭಾಗದ ಬಲಭಾಗದ ಮಾಹಿತಿಯನ್ನು ತುಂಬಬೇಕು. ಇದು ಮತದಾರನ ಸಂಬಂಧಿಯ ಕಾಲಂ. ಇದಕ್ಕೆ 2002ರಲ್ಲಿ ಮತದಾರನ ಸಂಬಂಧಿಯ ಮಾಹಿತಿಯನ್ನು ತುಂಬಲು ECI ನೆಟ್ ಅನ್ನು ಪುನಃ ಬಳಸಿಕೊಂಡು ಮಾಹಿತಿಯನ್ನು ಸರಿಯಾಗಿ ತುಂಬಬೇಕು. ಸ್ನೇಹಿತರೆ, SIR ಫಾರ್ಮ್ ಅನ್ನು ಸುಲಭವಾಗಿ ತುಂಬುವಂತಹ ಕಿರು ವಿಡಿಯೋವನ್ನು ನೋಡಿದಿರಿ. ಇದು ನಿಮಗೆ ಇಷ್ಟವಾದರೆ ಲೈಕ್ ಒತ್ತಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಯಲ್ಲಿ ಇಂತಹ ವಿಷಯಗಳನ್ನು ಇತರರಿಗೂ ಶೇರ್ ಮಾಡಿ. ಧನ್ಯವಾದಗಳು.